ಮಾಜಿ ಉಪಮುಖ್ಯಮಂತ್ರಿ ಮತ್ತು ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವಂಥ ಈಶ್ವರಪ್ಪ ನಮ್ಮ ಜೊತೆ ಇರುವಂಥದ್ದು. ಈ ಬಗ್ಗೆ ಚುನಾವಣಾ ಆಯೋಗ ಇಂದು ಸಾಕಷ್ಟು ದೂರನ ಕೊಟ್ಟರು. ಸರ್, ಪಕ್ಷೇತರ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದ್ರೆ ಏನು ದೂರ ಏನಿತ್ತು? ಇವತ್ತು BY ರಾಘವೇಂದ್ರ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧೆ ಮಾಡಿರೋರು ಹಿಂದಿನ ದಿನ ಫೇಕ್ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿ ಅವ್ರ ಪರವಾಗಿ ನಾನು ಚುನಾವಣೆಯಿಂದ ಹಿಂದೆ ಸರ್ಕೊಂಡ್ಬಿಟ್ಟಿದ್ದೇನೆ ಅನ್ನೋಂಥ ಒಂದು ನೀಚ ರಾಜಕಾರಣವನ್ನು ಮಾಡಿದ್ದಾರೆ. ಅದಕ್ಕೆ ಪೆನ್ಡ್ರೈವ್ ಯಾವುದೋ ಚುನಾವಣಾ ಹಿಂದಿನ ಚುನಾವಣೆಯಲ್ಲಿ ಅವ್ರ ಪರವಾಗಿ ನಾನೇನು ಪ್ರಚಾರ ಮಾಡಿದ್ದೆ ಅದನ್ನು ಈಗಿನ ಸಂದರ್ಭದಲ್ಲಿ ಎಲ್ಲ ವಾಟ್ಸಪ್ಗಳು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ನಾನು ಯಾವುದೋ ಸಂದರ್ಭದಲ್ಲಿ ಮಾತಾಡಿದ್ದೀನಿ ಅನ್ನೋಂಥ ಲೆಕ್ಕದಲ್ಲಿ ಸುಳ್ಳು ವಿಚಾರಗಳನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಹಳೆ ಫೋಟೋಗಳೆಲ್ಲ ಹಾಕಿ ಈ ರೀತಿ ಪ್ರಾಕ್ಸಿ ವ್ಯವಸ್ಥೆಗಳೇ ಮಾಡಿದ್ದಾರೆ. ಇದ್ರ ಬಗ್ಗೆ ರಾಘವೇಂದ್ರ ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರ ಬಗ್ಗೆ ಕ್ರಮ ತಗೋಬೇಕು. ಈ ರೀತಿ ಫೇಕ್ ಡಾಕ್ಯುಮೆಂಟಲ್ಲಿ ಕ್ರಿಯೇಟ್ ಮಾಡೋಂಥ ವ್ಯಕ್ತಿ ಬಗ್ಗೆ ಕ್ರಮ ತಗೋಬೇಕು ಅನ್ನೋಂಥ ಅಂಶವನ್ನು ಚುನಾವಣಾ ಆಯೋಗಕ್ಕೆ ಇವತ್ತು ನಾನು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೇನೆ. ಉಚ್ಚಾಟನೆ ಮಾಡಿದ್ದೀನಿ ಅಂತ ಪತ್ರ ಬಂದಿದೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರ ಹತ್ರ. ಬಚ್ಚ ಅವನಿಗೇನು ಯಾರಿಗೆ ನೋಟಿಸ್ ಕೊಡಬೇಕು, ಏನು ಮಾಡಬೇಕು? ರಾಜ್ಯದಲ್ಲಿ ಯಡಿಯೂರಪ್ಪ, ನಾನು, ಅನಂತಕುಮಾರು, DH ಶಂಕರಮೂರ್ತಿ, ರಾಮಚಂದ್ರಗೌಡರು ನಾವೆಲ್ಲ ಕಟ್ಟಿದ ಪಕ್ಷ ಇದು. ಇವನು ಎಲ್ಲಿದ್ದೋ ಗೊತ್ತಿಲ್ಲ ನನಗೆ. ಇದ್ದಕ್ಕಿದ್ದಂಗೆ ಅವ್ರ ಅಪ್ಪನ ಇನ್ಫ್ಲೂಯೆನ್ಸಿಂದ 6 ತಿಂಗಳು ಖಾಲಿ ಇಟ್ಟು ದೆಹಲಿಗೆ ಹೋಗಿ ಕೂತ್ಕೊಂಡು ಒತ್ತಾಯ ಮಾಡಿಕೊಂಡು ರಾಜ್ಯಾಧ್ಯಕ್ಷನಾಗಿ ಬಂದಿದ್ದಾನೆ. ಅವನು ನನ್ನನ್ನು ಉಚ್ಚಾಟನೆ ಮಾಡ್ತಾನೆ. ಅದಕ್ಕೆ ರಾಜಕಾರಣದಲ್ಲಿ ಇನ್ನೂ ಎಳಸು ಅಂತಾರಲ್ಲ, ಅಷ್ಟ ಬಚ್ಚ ಇರಲಿ. ಅದಕ್ಕೆ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ. ಭಾರತೀಯ ಜನತಾ ಪಾರ್ಟಿ ನನ್ನ ತಾಯಿ. ನಾನು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಕೊನೆ ಉಸಿರಿರೋ ತನಕ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಇರ್ತೇನೆ. ಹಿತೈಷಿಗಳು ಸಾಕಷ್ಟು ಕೂಡ ಬಿಜೆಪಿಲಿ ಇರುವಂಥದ್ದು, ಸ್ನೇಹಿತರು ಇರುವಂಥದ್ದು. ಹಿತೈಷಿಗಳಂದಾಗಿದ್ದ ಸ್ನೇಹಿತರು ಅಥವಾ ತಮ್ಮ ಒಂದು ಇದು ಹಿತೈಷಿಗಳು ಕೂಡ ಅಂತ ಹೇಳ್ಬೋದು. ಅವ್ರೇನು ಮತ್ತೆ ನೀವು ಇವೆಲ್ಲ ಎಲೆಕ್ಷನ್ ಮುಗಿದ ನಂತರ ಮತ್ತೆ ಬಂದರೆ ಒಳ್ಳೆಯದು ಅಥವಾ ಮತ್ತೆ ಪಕ್ಷದಲ್ಲಿ ಇರಬೇಕು ಅಂತ ಏನಾದರೂ ಕೇಳ್ತೇನೆ. ಹೋಗಿದ್ದೀನಿ ಅಂತ ಯಾರು ಅಂದ್ಕೊಂಡೇ ಇಲ್ಲ ರೀ. ನಾನು BJPಲಿ ಇನ್ನೂ ಇದ್ದೀನಿ ಅಂತ ಎಲ್ಲರೂ ಅಂದ್ಕೊಂಡ್ರು. ನನ್ನ ಈಶ್ವರಪ್ಪ ಅಂದರೆ BJP ಇದೇ ಅಂದ್ಕೊಂಡಿರೋದು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದು ನನಗೆ ಈ ಮೊನ್ನೆ ಚುನಾವಣೆಗೂ ಸ್ವಲ್ಪ ಮುಳುವಾಯ್ತು. ಯಾಕೆಂದರೆ ಈಶ್ವರಪ್ಪ ಅಂದರೆ BJP ಅಂದರೆ ಕಮಲ. ಅನೇಕರು ನನಗೆ ಕಮಲಕ್ಕೆ ಓಟ್ ಕೊಟ್ಟು ನಾನು ನಿಮಗೆ ಓಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಆ ಸಿಂಬಲ್ಲು ಕೂಡ ನನ್ನನ್ನು BJPಯಿಂದ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿಗೂ ನನ್ನಿಂದ ದೂರ ಹೋಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸಿಂಬಲ್ ಕೂಡ ಅದೇ ರೀತಿ ಅನೇಕರು ಕನ್ಫ್ಯೂಷನಲ್ಲಿ ಓಟು ಮಾಡಿದ್ದಾರೆ. ನಾವು ಕೂಡ ಅವ್ರನ್ನ ತಿಳುವಳಿಕೆ ಕೊಡಿಸೋದ್ರಲ್ಲಿ ಸಾಕಷ್ಟು ಕಡೆ ಎಡವಿದೆ, ಪ್ರಶ್ನೆ ಬೇರೆ. ಹಂಗಾಗಿ ಈಶ್ವರಪ್ಪ ಅಂದರೆ BJP. ಈ ವಿಜೇಂದ್ರ ಯಾರು ಅಂತ ಕೇಳ್ಬೋದೇನೋ, ಈಶ್ವರಪ್ಪ BJP ಅಲ್ಲ ಅಂತ ಯಾರು ಕೇಳಕ್ಕೆ ಬರಲ್ಲ. ಬಟ್ ವಿಜಯೇಂದ್ರ ರಾಜ್ಯಾಧ್ಯಕ್ಷರು ಸೆಂಟ್ರಲ್ ಹೈಕಮಾಂಡಿಂದ ಉಚ್ಚಾಟನೆ ಆಗಿರುವಂಥದ್ದು. ಹೌದು, ನಾನು ಇಲ್ಲ ಅಂತಿಲ್ಲ. ರಾಜ್ಯಾಧ್ಯಕ್ಷರು ಉಚ್ಚಾಟನೆ ಮಾಡಿಲ್ಲ ಅಂತ ನಾನು ಹೇಳಿಲ್ಲ. ಆದರೆ ನನ್ನ ಭಾರತೀಯ ಜನತಾ ಪಾರ್ಟಿ ನನ್ನ ಸಂಬಂಧ ಇದೆಯಲ್ಲ, ಇದನ್ನು ಯಾರು ಕಿತ್ತಾಕಕ್ಕೆ ಬರಲ್ಲ. ಅದಂತೂ ಯಾಕಂದ್ರೆ BJP ಕಟ್ಟೋಳು. ಯಾಕೆ ಹಿಂದೆ ಯಾರ್ಯಾರು ಪಕ್ಷ ಬಿಟ್ಟೋದು ಕೂಡ ತಾವು ಪಕ್ಷ ಬಿಟ್ಟು ಹೋದಾರಲ್ಲ, ಈಗಲೂ ಕೂಡ ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿಗೆ ಹೋಗಿ ಯಾಕೆ ಹಿಂದೆ ಮುಂದೆ ನೋಡ್ತೀರಿ ಹೇಳಕ್ಕೆ? ಯಡಿಯೂರಪ್ಪ ಪಾರ್ಟಿ ಬಿಟ್ಟು ಹೋಗಿ ನಂತರ ಹೌದು ಅಂತ ದ್ರೋಹದ ಕೆಲಸ ನನ್ನ ಜೀವನದಲ್ಲಿ ಮಾಡಿಲ್ಲ, ಮಾಡೋದು ಇಲ್ಲ. ಅಂದರೆ ಈಗ ಜಗದೀಶ್ ಶೆಟ್ಟರ್ ಮತ್ತೆ ವಾಪಸ್ ಕರ್ಸ್ಕೊಂಡು ಹೈಕಮಾಂಡು ಅದೇ ರೀತಿ ಕೂಡ ಈಶ್ವರಪ್ಪನ ಬನ್ನಿ ಅಂತ ಹೇಳಂತ ಕಾಲ ಬರುತ್ತಾ? ಏನ್ರಿ ಕರಿಬೇಕು ನನಗೆ? ನಾನು BJPನೇ. ಯಾವನೋ ಕರಿಬೇಕು, ಕರೆದ್ರೆ ಮಾತ್ರ BJP ಅಲ್ಲ. ನಾನು BJPನೇ, ಕೊನೆ ಉಸಿರಿರೋ ತನಕ BJP. ಅದರಲ್ಲೇ ನನ್ನ ಮನ ಬೇಡ. ಇದು ಈಶ್ವರಪ್ಪರ ಹೇಳಿಕೆ. ಅವರು ಹೇಳ್ತಾ ಇರುವಂಥದ್ದು ಏನು, ನಾನು BJPಯಲ್ಲೇ ಇರ್ತೀನಿ, BJPಯಲ್ಲಿ ಅಂತ ಹೇಳಿರುವಂಥದ್ದು. ಮತ್ತು ಜೊತೆಗೆ ಒಂದು ಸಂದೇಶ ಕೂಡ ರವಾನೆ ಮಾಡಿರುವಂಥ. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು.